ನಿವೇಶನಕ್ಕೆ ದಾರಿ ಕೊಡದೆ ಬಿಜೆಪಿ ಮುಖಂಡ ಕಿರುಕುಳವನ್ನ ಕೊಡ್ತಾ ಇರತಕ್ಕಂತ ಆರೋಪ ಕೇಳಿ ಬರ್ತಾ ಇದೆ. ಕೆಆರ್ಪುರ ಬಿಜೆಪಿ ಮುಖಂಡ ಮುನಿರಾಜು ಅವರ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ನಿವೇಶನಕ್ಕೆ ದಾರಿ ಕೊಡದೆ ಬಿಜೆಪಿ ಮುಖಂಡ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ. ಕೆಆರ್ಪುರ ಬಿಜೆಪಿ ಮುಖಂಡ ಮುನಿರಾಜು ಅವರ ವಿರುದ್ಧ ಕೇಳಿ ಬಂದಿರತಕ್ಕಂತ ಆರೋಪ. ನಿವೇಶನ ಮಾಲೀಕ ಶಂಕರ್ಗೆ ದಾರಿ ವಿಚಾರವಾಗಿ ಮುನಿರಾಜು ಅವರು ಕಿರುಕುಳ ಕೊಡ್ತಾ ಇದ್ದಾರೆ. ಕೆಆರ್ಪುರದ ಬಸವನಪುರ ಗ್ರಾಮದಲ್ಲಿ ಶಂಕರ್ ಅವರ ಮನೆ ಇದೆ. ನಿವೇಶನಕ್ಕೆ ಎರಡೂ ಕಡೆಯೂ ಸಹ ಅಡ್ಡ ಹಾಕಿ ಓಡಾಡದಂತೆ ಅವರು ಅಡಚಣೆಯನ್ನು ಉಂಟು ಮಾಡ್ತಾ ಇದ್ದಾರೆ, ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಒಂದು ಬಾರಿ ಶಂಕರ್ಗೆ ಓಡಾಡೋದಕ್ಕೆ ದಾರಿಯನ್ನು ಅಧಿಕಾರಿಗಳು ಕಲ್ಪಿಸ್ಕೊಡ್ತಾರೆ, ಆದರೆ ಪದೇ ಪದೇ ದಾರಿಗೆ ಅಡ್ಡ ಹಾಕಿ ಮುನಿರಾಜ್ ಅವರು ದರ್ಪವನ್ನು ತೋರಿಸ್ತಾ ಇದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೆಆರ್ಪುರ ಠಾಣೆಯಲ್ಲಿ FIR ದಾಖಲಾಗಿದೆ. ಸೊ ಇದು ಬಿಜೆಪಿ ಮುಖಂಡ ಮುನಿರಾಜು ಅವರ ಮೇಲೆ ಬಂದಿರತಕ್ಕಂಥ ಗಂಭೀರ ಆರೋಪ. ಮನೆಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಸ್ವಂತ ಅವರದ್ದೇ ಮನೆಗೆ ಹೋಗಲಿಕ್ಕೆ ಶಂಕರ್ಗೆ ಮುನಿರಾಜು ಅವರು ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ, ಬದಲಾಗಿ ಅಡ್ಡಲಾಗಿ ಅವರು ತಡೆ ಒಡ್ತಾ ಇದ್ದಾರೆ ಅನ್ನುವ ಆರೋಪ ಇದೆ. ಜಮೀನು ಬಸವನಪುರ ಅಲ್ಲಿದೆ, 7 ಗುಂಟೆ 13/2 ಜಾಗ ಸರ್ವೆ ನಂಬರ್. ಅದು ನನ್ಗೆ ಕೋರ್ಟ್ ಆದೇಶ ಇದೆ, ನನ್ಗೆ ರೋಡ್ ಆಕ್ಸೆಸ್ ಕೊಡ್ಬೇಕು ಅಂತ. ನಾನು ಆಗ್ಲೇ ಹೇಳ್ದಂಗೆ ಕೋರ್ಟ್ ಆದೇಶ ಇದ್ರು ಉಲ್ಲಂಘನೆ ಮಾಡಿ ನನ್ಗೆ ರಸ್ತೆ ಹೋಗೋದ್ ರಸ್ತೆನ ಬ್ಲಾಕ್ ಮಾಡೋದು, ಈ ತರ ಎಲ್ಲ ಯಾರು ಮಾಡ್ತಾರೆ? ಇದು MLDC ಮುನ್ರಾಜ್ ಅಂತ, ಈತ ಬಿಜೆಪಿ ಮುಖಂಡ ಇದ್ದಾನೆ. ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯಪುರ ಕಾರ್ಪೊರೇಟ್ ಆಕಾಂಕ್ಷಿ ಈತ ನಂದೊಂದೇ ಅಲ್ಲ, ಸುಮಾರು ಕಡೆ ಅಲಿಗೇಷನ್ಸ್ ಇದೆ. ಆದ್ಮೇಲೆ ಸುಮಾರು FIR ಬೇರೆ ಇದೆ. ಬಿಜೆಪಿ ಮುಖಂಡ ಅನ್ನೋದ್ರಿಂದ ಪೊಲಿಟಿಕಲಿ ಪ್ರಭಾವಿ ಆಗಿದ್ದಾರೆ. ಆಮೇಲೆ ನಮ್ಗೆ ಅಲ್ಲಿ ತೊಂದರೆ ಕೊಡ್ತಾರೆ, ದಿನನಿತ್ಯ ನನ್ ಜಾಗ ಹತ್ರ ಹೋಗಕ್ಕೆ ನನ್ ಪ್ರಾಬ್ಲಮ್ ಮಾಡ್ತಾನೆ. ನಾನೊಂದು ಜಮೀನ್ ಕೊಟ್ಬಿಡ್ಬೇಕಂತ ಅವ್ರಿಗೆ ಜಮೀನ್ ಕೊಡ್ಬೇಕಂತೆ ಬೆದರಿಸ್ತಾರೆ. ಸುಮಾರು 2021 ಇಂದ ಅವ್ರು ಚಿಕ್ಕಪ್ಪ ಅವ್ರು ಬೆದರ್ಸೋದು, ಈಗ ಇವ್ರು ಬೆದರ್ಸ್ಕೊಂಡ್ ಬರ್ತಾ ಇದಾರೆ. ಇದೇ ಕಾರಣಕ್ಕಾಗಿ ನಾನು ಕೋರ್ಟ್ ಆದೇಶ ಇದೆ ಅಂತ ಅಂದ್ಬಿಟ್ಟು ಕಮಿಷನರ್ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ AW ಅವ್ರು ಬಂದು ರಸ್ತೆ ತೆರವು ಮಾಡ್ಕೊಟ್ಟಿದ್ದಾರೆ. ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ರಸ್ತೆ ಮುಚ್ತಾನೆ ನನ್ ಜಾಗಕ್ಕೆ ನಾನೇ ಹೋಗ್ತಾ ಇದ್ದೆ. ಏನಂತಂದ್ರೆ ಅವ್ನು ಜಾಗ ಬಿಟ್ಬಿಡ್ಬೇಕಂತ, ಇಲ್ಲಾಂದ್ರೆ ಜೀವ ಬೆದರಿಕೆ ಎಲ್ಲ ಮಾಡಿದಾನೆ. ಇದ್ರ ಸಲುವಾಗಿ ನಾನು ಆಲ್ರೆಡಿ FIR ಮಾಡಿದೀನಿ. FIR ಮಾಡಿದ್ರು ಇವ್ರಿಗೆ ಒಂದು ನ್ಯಾಯಾಲಯ ಆದೇಶನೂ ಏನು ಇದಿಲ್ಲ, ಕಿಮ್ಮತ್ತಿಲ್ಲ. ಇವ್ರಿಗೆ ಒಂದು ಪೊಲೀಸ್ ಅನ್ನೋದು ಕಿಮ್ಮತ್ತಿಲ್ಲ. ಅಂದ್ರೆ ನಾವು ಜನಸಾಮಾನ್ಯ ಎಲ್ಲಿಗೆ ಹೋಗ್ಬೇಕು, ಯಾರ ಹತ್ರ ನ್ಯಾಯ ಕೇಳಬೇಕು?